ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಸಿಐಡಿ ವಿಶೇಷ ತಂಡ ತನಿಖೆ ನಡೆಸ್ತಾ ಇದೆ. ಒಂದು ಹಂತದ ತನಿಖೆ ಕಂಪ್ಲೀಟ್ ಆಗಿದೆ. 11 ಜನರ ಸಾವಿಗೆ ಆರ್ಸಿಬಿ ಮತ್ತು ಆ ಒಬ್ಬ ಆಟಗಾರನೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ. ಯಾರು ಆ ಆಟಗಾರ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಟೇಡಿಯಂ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಅಂಶ ಪತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ಜೂನ್ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ತನಿಖೆ ನಡೆಸಿರುವ ಸಿಐಡಿಗೆ ಸ್ಫೋಟಕ ಅಂಶಗಳನ್ನು ದಾಖಲು ಮಾಡಿಕೊಂಡಿದೆ. ಮೂರು ಕೇಸ್ ಸಂಬಂಧ ಸಿಐಡಿ ಸ್ಪೆಷಲ್ ಎನ್ಕ್ವೈರಿ ವಿಭಾಗದ ಅಧಿಕಾರಿಗಳು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಪತ್ತೆಯಾಗಿದ್ದು, ಆರ್ಸಿಬಿ ಕೆಎಸ್ಸಿಎ ಪೊಲೀಸರ ಲೋಪಗಳು ಕೂಡ ಕಂಡುಬಂದಿದೆ. ಕಾರ್ಯಕ್ರಮ ಆಯೋಜನೆಯಿಂದ ಹಿಡಿದು ಸಾವುಗಳು ಸಂಭವಿಸುವವರೆಗೂ ಕೂಡ ಇಂಚಿಂಚು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿ ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಸಿಕ್ತು ಕಾರಣ. ವಿರಾಟ್ ತರಾತುರಿಯೇ ಕಾರಣ ಎಂದ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ರಾಜೇಶ್ ಮೆನನ್ ಹಾಗೂ ನಿಖಿಲ್ ಸೋಸಲೆ ಒತ್ತಡದಿಂದಲೇ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಪ್ ಗೆದ್ದ ರಾತ್ರಿಗೆ ಇವೆಂಟ್ ಬಗ್ಗೆ ನಿರ್ಧಾರ ಮಾಡಿದ್ದ ಇಬ್ಬರು ವಿರಾಟ್ ಕೊಹ್ಲಿ ವಿದೇಶಕ್ಕೆ ಹೋಗ್ತಾರೆ, ಹೀಗಾಗಿ ವಿಜಯೋತ್ಸವ ಕಾರ್ಯಕ್ರಮ ಮುಂದೂಡಿಕೆ ಮಾಡಲು ಆಗಲ್ಲ ಅಂತ ಕೆಎಸ್ಸಿಎಗೆ ಒತ್ತಡ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಟಿಕೆಟ್ ಗೊಂದಲ ಟ್ವೀಟ್ ಹಿಂದೆಯೂ ನಿಖಿಲ್ ಸೋಸಲೆ ಕಾರಣ ಎಂಬುದು ಸಿಐಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಕಾಲ್ತುಳಿತದ ವೇಳೆ ಗೇಟ್ಗಳ ಬಳಿ ಪೊಲೀಸರೇ ಇರಲಿಲ್ಲ. ಇನ್ನು ಪೊಲೀಸ್ ಇಲಾಖೆಯ ಬಂದೋಬಸ್ತ್ ಬಗ್ಗೆಯೂ ಸಾಕಷ್ಟು ಲೋಪಗಳು ಗೊತ್ತಾಗಿವೆ. ನೂರಾರು ವಿಡಿಯೋಗಳು, ಸಿಸಿಟಿವಿ ಪರಿಶೀಲನೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸ್ ಬಂದೋಬಸ್ತ್ ಬಗ್ಗೆ ಸರಿಯಾದ ತಯಾರಿ ಆಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ವಿಧಾನಸೌಧದ ಬಳಿಗೆ ಹೆಚ್ಚು ಫೋಕಸ್ ಮಾಡಲಾಗಿದೆ. ಬಂದೋಬಸ್ತ್ ಪೂರ್ವ ತಯಾರಿ, ಅಧಿಕಾರಿ ಸಿಬ್ಬಂದಿಗೆ ಸ್ಥಳ ನಿಯೋಜನೆ, ಹೆಚ್ಚುವರಿ ಪ್ಲಾನ್ ಮಾಡಿಕೊಂಡಿರಲಿಲ್ಲ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಹೈಕೋರ್ಟ್ ಸೂಚನೆ. ಇಂದು 2 ಪ್ರತ್ಯೇಕ ಕೇಸ್ ವಿಚಾರಣೆ ಮಾಡಿದ ಹೈಕೋರ್ಟ್ ತನ್ನ ಸ್ವಯಂ ಪ್ರೇರಿತ ದೂರಿನ ವಿಚಾರಣೆ ಮಾಡಿ ಕಾಲ್ತುಳಿತ ಕೇಸ್ ತನಿಖೆಯ ಸ್ಥಿತಿಗತಿ ವರದಿ ನೀಡಲು ಸೂಚನೆ ನೀಡಿದೆ. ಜುಲೈ 16ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನು ಪ್ರಕರಣ ರದ್ದು ಕೋರಿ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎನಿಂದ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಿ ಪೀಠ ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಬಲವಂತದ ಕ್ರಮ ಕೈಗೊಳ್ಳದಂತೆ ನೀಡಿದ್ದ ಆದೇಶ ವಿಸ್ತರಣೆ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಸಿಐಡಿ ವಿಶೇಷ ತಂಡ ತನಿಖೆ ನಡೆಸ್ತಾ ಇದೆ. ಒಂದು ಹಂತದ ತನಿಖೆ ಕಂಪ್ಲೀಟ್ ಆಗಿದೆ. 11 ಜನರ ಸಾವಿಗೆ ಆರ್ಸಿಬಿ ಮತ್ತು ಆ ಒಬ್ಬ ಆಟಗಾರನೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ. ಯಾರು ಆ ಆಟಗಾರ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಟೇಡಿಯಂ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಅಂಶ ಪತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ಜೂನ್ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ತನಿಖೆ ನಡೆಸಿರುವ ಸಿಐಡಿಗೆ ಸ್ಫೋಟಕ ಅಂಶಗಳನ್ನು ದಾಖಲು ಮಾಡಿಕೊಂಡಿದೆ. ಮೂರು ಕೇಸ್ ಸಂಬಂಧ ಸಿಐಡಿ ಸ್ಪೆಷಲ್ ಎನ್ಕ್ವೈರಿ ವಿಭಾಗದ ಅಧಿಕಾರಿಗಳು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಪತ್ತೆಯಾಗಿದ್ದು, ಆರ್ಸಿಬಿ ಕೆಎಸ್ಸಿಎ ಪೊಲೀಸರ ಲೋಪಗಳು ಕೂಡ ಕಂಡುಬಂದಿದೆ. ಕಾರ್ಯಕ್ರಮ ಆಯೋಜನೆಯಿಂದ ಹಿಡಿದು ಸಾವುಗಳು ಸಂಭವಿಸುವವರೆಗೂ ಕೂಡ ಇಂಚಿಂಚು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿ ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಸಿಕ್ತು ಕಾರಣ. ವಿರಾಟ್ ತರಾತುರಿಯೇ ಕಾರಣ ಎಂದ
ಆರ್ಸಿಬಿ ಮ್ಯಾನೇಜ್ಮೆಂಟ್ನ ರಾಜೇಶ್ ಮೆನನ್ ಹಾಗೂ ನಿಖಿಲ್ ಸೋಸಲೆ ಒತ್ತಡದಿಂದಲೇ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಪ್ ಗೆದ್ದ ರಾತ್ರಿಗೆ ಇವೆಂಟ್ ಬಗ್ಗೆ ನಿರ್ಧಾರ ಮಾಡಿದ್ದ ಇಬ್ಬರು ವಿರಾಟ್ ಕೊಹ್ಲಿ ವಿದೇಶಕ್ಕೆ ಹೋಗ್ತಾರೆ, ಹೀಗಾಗಿ ವಿಜಯೋತ್ಸವ ಕಾರ್ಯಕ್ರಮ ಮುಂದೂಡಿಕೆ ಮಾಡಲು ಆಗಲ್ಲ ಅಂತ ಕೆಎಸ್ಸಿಎಗೆ ಒತ್ತಡ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಟಿಕೆಟ್ ಗೊಂದಲ ಟ್ವೀಟ್ ಹಿಂದೆಯೂ ನಿಖಿಲ್ ಸೋಸಲೆ ಕಾರಣ ಎಂಬುದು ಸಿಐಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಕಾಲ್ತುಳಿತದ ವೇಳೆ ಗೇಟ್ಗಳ ಬಳಿ ಪೊಲೀಸರೇ ಇರಲಿಲ್ಲ. ಇನ್ನು ಪೊಲೀಸ್ ಇಲಾಖೆಯ ಬಂದೋಬಸ್ತ್ ಬಗ್ಗೆಯೂ ಸಾಕಷ್ಟು ಲೋಪಗಳು ಗೊತ್ತಾಗಿವೆ. ನೂರಾರು ವಿಡಿಯೋಗಳು, ಸಿಸಿಟಿವಿ ಪರಿಶೀಲನೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸ್ ಬಂದೋಬಸ್ತ್ ಬಗ್ಗೆ ಸರಿಯಾದ ತಯಾರಿ ಆಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ವಿಧಾನಸೌಧದ ಬಳಿಗೆ ಹೆಚ್ಚು ಫೋಕಸ್ ಮಾಡಲಾಗಿದೆ. ಬಂದೋಬಸ್ತ್ ಪೂರ್ವ ತಯಾರಿ, ಅಧಿಕಾರಿ ಸಿಬ್ಬಂದಿಗೆ ಸ್ಥಳ ನಿಯೋಜನೆ, ಹೆಚ್ಚುವರಿ ಪ್ಲಾನ್ ಮಾಡಿಕೊಂಡಿರಲಿಲ್ಲ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಹೈಕೋರ್ಟ್ ಸೂಚನೆ. ಇಂದು 2 ಪ್ರತ್ಯೇಕ ಕೇಸ್ ವಿಚಾರಣೆ ಮಾಡಿದ ಹೈಕೋರ್ಟ್ ತನ್ನ ಸ್ವಯಂ ಪ್ರೇರಿತ ದೂರಿನ ವಿಚಾರಣೆ ಮಾಡಿ ಕಾಲ್ತುಳಿತ ಕೇಸ್ ತನಿಖೆಯ ಸ್ಥಿತಿಗತಿ ವರದಿ ನೀಡಲು ಸೂಚನೆ ನೀಡಿದೆ. ಜುಲೈ 16ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನು ಪ್ರಕರಣ ರದ್ದು ಕೋರಿ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎನಿಂದ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಿ ಪೀಠ ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಬಲವಂತದ ಕ್ರಮ ಕೈಗೊಳ್ಳದಂತೆ ನೀಡಿದ್ದ ಆದೇಶ ವಿಸ್ತರಣೆ ಮಾಡಿದೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಸಿಐಡಿ ವಿಶೇಷ ತಂಡ ತನಿಖೆ ನಡೆಸ್ತಾ ಇದೆ. ಒಂದು ಹಂತದ ತನಿಖೆ ಕಂಪ್ಲೀಟ್ ಆಗಿದೆ. 11 ಜನರ ಸಾವಿಗೆ ಆರ್ಸಿಬಿ ಮತ್ತು ಆ ಒಬ್ಬ ಆಟಗಾರನೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ. ಯಾರು ಆ ಆಟಗಾರ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಟೇಡಿಯಂ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಅಂಶ ಪತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ಜೂನ್ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ತನಿಖೆ ನಡೆಸಿರುವ ಸಿಐಡಿಗೆ ಸ್ಫೋಟಕ ಅಂಶಗಳನ್ನು ದಾಖಲು ಮಾಡಿಕೊಂಡಿದೆ. 3 ಕೇಸ್ ಸಂಬಂಧ ಸಿಐಡಿ ಸ್ಪೆಷಲ್ ಎನ್ಕ್ವೈರಿ ವಿಭಾಗದ ಅಧಿಕಾರಿಗಳು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಪತ್ತೆಯಾಗಿದ್ದು, ಆರ್ಸಿಬಿ, ಕೆಎಸ್ಸಿಎ ಪೊಲೀಸರ ಲೋಪಗಳು ಕೂಡ ಕಂಡುಬಂದಿದೆ. ಕಾರ್ಯಕ್ರಮ ಆಯೋಜನೆಯಿಂದ ಹಿಡಿದು ಸಾವುಗಳು ಸಂಭವಿಸುವವರೆಗೂ ಕೂಡ ಇಂಚಿಂಚು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿ ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಸಿಕ್ತು ಕಾರಣ. ವಿರಾಟ್ ತರಾತುರಿಯೇ ಕಾರಣ ಎಂದ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ರಾಜೇಶ್ ಮೆನನ್ ಹಾಗೂ ನಿಖಿಲ್ ಸೋಸಲೆ ಒತ್ತಡದಿಂದಲೇ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಪ್ ಗೆದ್ದ ರಾತ್ರಿಗೆ ಇವೆಂಟ್ ಬಗ್ಗೆ ನಿರ್ಧಾರ ಮಾಡಿದ್ದ ಇಬ್ಬರು ವಿರಾಟ್ ಕೊಹ್ಲಿ ವಿದೇಶಕ್ಕೆ ಹೋಗ್ತಾರೆ, ಹೀಗಾಗಿ ವಿಜಯೋತ್ಸವ ಕಾರ್ಯಕ್ರಮ ಮುಂದೂಡಿಕೆ ಮಾಡಲು ಆಗಲ್ಲ ಅಂತ ಕೆಎಸ್ಸಿಎಗೆ ಒತ್ತಡ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಟಿಕೆಟ್ ಗೊಂದಲ ಟ್ವೀಟ್ ಹಿಂದೆಯೂ ನಿಖಿಲ್ ಸೋಸಲೆ ಕಾರಣ ಎಂಬುದು ಸಿಐಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಕಾಲ್ತುಳಿತದ ವೇಳೆ ಗೇಟ್ಗಳ ಬಳಿ ಪೊಲೀಸರೇ ಇರಲಿಲ್ಲ. ಇನ್ನು ಪೊಲೀಸ್ ಇಲಾಖೆಯ ಬಂದೋಬಸ್ತ್ ಬಗ್ಗೆಯೂ ಸಾಕಷ್ಟು ಲೋಪಗಳು ಗೊತ್ತಾಗಿವೆ. ನೂರಾರು ವಿಡಿಯೋಗಳು, ಸಿಸಿಟಿವಿ ಪರಿಶೀಲನೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸ್ ಬಂದೋಬಸ್ತ್ ಬಗ್ಗೆ ಸರಿಯಾದ ತಯಾರಿ ಆಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ವಿಧಾನಸೌಧದ ಬಳಿಗೆ ಹೆಚ್ಚು ಫೋಕಸ್ ಮಾಡಲಾಗಿದೆ. ಬಂದೋಬಸ್ತ್ ಪೂರ್ವ ತಯಾರಿ, ಅಧಿಕಾರಿ ಸಿಬ್ಬಂದಿಗೆ ಸ್ಥಳ ನಿಯೋಜನೆ, ಹೆಚ್ಚುವರಿ ಪ್ಲಾನ್ ಮಾಡಿಕೊಂಡಿರಲಿಲ್ಲ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಹೈಕೋರ್ಟ್ ಸೂಚನೆ. ಇಂದು 2 ಪ್ರತ್ಯೇಕ ಕೇಸ್ ವಿಚಾರಣೆ ಮಾಡಿದ ಹೈಕೋರ್ಟ್ ತನ್ನ ಸ್ವಯಂ ಪ್ರೇರಿತ ದೂರಿನ ವಿಚಾರಣೆ ಮಾಡಿ ಕಾಲ್ತುಳಿತ ಕೇಸ್ ತನಿಖೆಯ ಸ್ಥಿತಿಗತಿ ವರದಿ ನೀಡಲು ಸೂಚನೆ ನೀಡಿದೆ.
ಜುಲೈ 16ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನು ಪ್ರಕರಣ ರದ್ದು ಕೋರಿ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎನಿಂದ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಿ ಪೀಠ ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಬಲವಂತದ ಕ್ರಮ ಕೈಗೊಳ್ಳದಂತೆ ನೀಡಿದ್ದ ಆದೇಶ ವಿಸ್ತರಣೆ ಮಾಡಿದೆ.